ಹಾಯ್ ಫ್ರೆಂಡ್ಸ್. ಸೊ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸೊ ಇವತ್ತು ನಾನು ನಿಮಗೆ ತೋರ್ಸಕ್ ಹೋಗ್ತಿರೋದು ಬಂದು ಒಂದು ಸೂಪರ್ ಆಗಿರೋ ಪಾರ್ಟ್ ಟೈಮ್ ಜಾಬ್. ಪಾರ್ಟ್ ಟೈಮ್ ಅಂತ ಏನಕ್ಕೆ ಹೇಳ್ತೀನಿ ಅಂದ್ರೆ ಇದ್ರಲ್ಲಿ ಬಂದು ನೀವು ಫುಲ್ ಟೈಮ್ ಕೂಡ ಮಾಡ್ಬೋದು, ಖಂಡಿತವಾಗ್ಲೂ ಇಲ್ಲ ಅಂತಲ್ಲ. ಬಟ್ ಇದ್ರಲ್ಲಿ ಯಾವಾಗ ವರ್ಕ್ ಇರುತ್ತೆ ಅನ್ನೋದ್ರ ಮೇಲೆ ನೀವು ಡಿಸೈಡ್ ಆಗುತ್ತೆ. ಸೊ ನೀವು ಕಂಪ್ಲೀಟ್ ಆಗಿ ಇದನ್ನ ಡಿಪೆಂಡ್ ಆಗಕ್ಕಾಗಲ್ಲ. ಇದು ಸ್ಪೆಷಲಿ ಬಂದು ಯಾರಿಗೆ ಸೂಟೇಬಲ್ ಅಂದ್ರೆ ಡೈಲಿ ಒಂದು 100-200 ರೂಪಾಯಿ ನನ್ನ ಸ್ವಂತ ಖರ್ಚಿಗೋಸ್ಕರ ನಾನು ಬೇಕು ಅಥವಾ ಇರ್ತಾರೆ ಅಂತವ್ರಿಗೆ ಬಂದು ಇದು ತುಂಬಾನೇ ಯೂಸ್ ಆಗುತ್ತೆ. ಸೊ ಏನ್ ವರ್ಕ್ ಏನ್ ಎತ್ತ ಅಂತ ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಸೊ ಅಪ್ಲಿಕೇಶನ್ ಬಂದು ಸ್ಕ್ವಾಡ್ ಸ್ಟ್ಯಾಕ್ ಅಂತ. ಸೊ ಇದ್ರ ಲಿಂಕ್ ಬಂದು ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಸೊ ಚೆಕ್ ಮಾಡಿ. ಸೊ ಇದ್ರಲ್ಲಿ ಏನ್ ಟಾಸ್ಕ್ ಅನ್ನೋದನ್ನ ನಾನು ಸಿಂಪಲ್ ಆಗಿ ಹೇಳ್ತೀನಿ ನಿಮ್ಗೆ. ಸೊ ಟಾಸ್ಕ್ ಬಂದು ನೋಡಿ, ನನಗೆ ಬಂದಿದೆ ರೆಡ್ ಬಸ್ ಟಾಸ್ಕ್ ಇದೆ. ಸೊ ರೆಡ್ ಬಸ್ ಅಲ್ಲಿ ಏನು ಅಂದ್ರೆ, ಸೊ ನಾರ್ಮಲ್ ಆಗಿ ಕಸ್ಟಮರ್ ಜರ್ನಿ ಮಾಡಿರ್ತಾರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಬಸ್ನ ರೆಡ್ ಬಸ್ ಆಪ್ ಮುಖಾಂತರ ಬುಕ್ ಮಾಡ್ಕೊಂಡು ಜರ್ನಿ ಮಾಡಿರ್ತಾರೆ. ಸೊ ಅಂತ ಕಸ್ಟಮರ್ಗೆ ಕಾಲ್ ಮಾಡಿ ಅವ್ರ ಹತ್ರ ರೇಟಿಂಗ್ಸ್ ಕೇಳಬೇಕು. ಸೊ ಸಿಂಪಲ್ ಟಾಸ್ಕ್, ನೀವೇನು ಸೇಲ್ ಮಾಡ್ತಾ ಇಲ್ಲ, ನೀವೇನು ಫ್ರಾಡ್ ಮಾಡ್ತಾ ಇಲ್ಲ, ಜಸ್ಟ್ ರೇಟಿಂಗ್ಸ್ ಕೇಳ್ತಿದ್ದೀರಾ. ಅವ್ರ ರೇಟಿಂಗ್ಸ್ ಕೊಡಕ್ ರೆಡಿ ಇದೆ, ವಾಟ್ಸಪ್ ಅಲ್ಲಿ ಲಿಂಕ್ ಬರುತ್ತೆ ಅಂತ ಹೇಳಿ ಕಾಲ್ ಕ್ಲೋಸ್ ಮಾಡ್ತೀರಾ. ಸೊ ಲಿಂಕ್ ಆಟೋಮೆಟಿಕ್ ಆಗಿ ಹೋಗುತ್ತೆ, ನೀವೇನು ಮಾಡ್ಬೇಕಂತಿಲ್ಲ. ಇಲ್ಲ ಅವ್ರು ಬೇಡ ನಾನು ಕೊಡಲ್ಲ ಅಂದ್ರೆ ಓಕೆ ಅಂತ ಹೇಳಿ ನೀವು ಕಾಲ್ ಕ್ಲೋಸ್ ಮಾಡ್ತೀರಾ ಅಷ್ಟೇ. ಸೊ ಯಾವುದೇ ಕಾರಣಕ್ಕೂ ನಿಮ್ ನಂಬರ್ ಇಂದ ಕಾಲ್ ಹೋಗಲ್ಲ ಕಸ್ಟಮರ್ಗೆ. ಸೊ ಏನಾಗುತ್ತೆ ಅಂದ್ರೆ ಇದೊಂದು IVR ಕಾಲ್. ನಾರ್ಮಲ್ ಆಗಿ BPO ವರ್ಕ್ ಮಾಡಿದವ್ರಿಗೆ ಗೊತ್ತಿರುತ್ತೆ. ಸೊ ಯಾವ ತರ ಅಂದ್ರೆ IVR ಕಾಲ್ ಬರುತ್ತೆ. ಸೊ ಅಲ್ಲಿ ವರ್ಕ್ ಮಾಡ್ತಿರೋರ್ಗು ಅದು ಇನ್ಕಮಿಂಗ್ ಕಾಲ್ ಆಗಿರುತ್ತೆ, ಅವ್ರಿಗೂ ಇನ್ಕಮಿಂಗ್ ಕಾಲ್, ಅವ್ರಿಗೂ ಔಟ್ಗೋಯಿಂಗ್ ಕಾಲ್, ಆ ತರ. ಸೊ ಇದು ಬಂದು ಔಟ್ಬೌಂಡ್. ಸೊ ನೀವು ಡಯಲ್ ಮಾಡ್ತೀರಾ, ಬಟ್ ನಿಮ್ ಕಡೆಯಿಂದ ನಿಮ್ ನಂಬರ್ ಇಂದ ಕಾಲ್ ಹೋಗಲ್ಲ, IVR ನಂಬರ್ ಇಂದ ಕಸ್ಟಮರಿಗೆ ಕಾಲ್ ಹೋಗುತ್ತೆ. ಸೊ ಯಾವುದೇ ಕಾರಣಕ್ಕೂ ನನ್ನ ನಂಬರ್ ಏನಾದ್ರು ಲೀಕ್ ಆಗುತ್ತಾ ಅನ್ನೋ ಟೆನ್ಷನ್ ನಿಮಗೆ ಬೇಡವೇ ಬೇಡ. ಸೊ ಇದರಲ್ಲಿ ಸ್ಟಾರ್ಟಿಂಗ್ ನೀವು ಅಪ್ಲಿಕೇಶನ್ ಜಾಯ್ನ್ ಆದ ತಕ್ಷಣ ನಿಮಗೆ ಕೆಲವೊಂದು ಚಿಕ್ಕ ಚಿಕ್ಕ ಟೆಸ್ಟ್ ಇರುತ್ತೆ. ಆ ಟೆಸ್ಟ್ ನೀವು ಖಂಡಿತವಾಗ್ಲೂ ಪಾಸ್ ಆಗ್ಲೇಬೇಕು. ಪಾಸ್ ಆದ್ಮೇಲೆ ನಿಮ್ಗೆ ಇದ್ರೊಳಗಡೆ ಎಂಟ್ರಿ ಕೊಡುತ್ತೆ. ಇದಾದ್ಮೇಲೆ ರೆಡ್ ಬಸ್ ಏನ್ ಅಪ್ಲಿಕೇಶನ್ ಬರುತ್ತೆ ನಿಮ್ಗೆ, ಅದ್ರಲ್ಲಿ ಓಪನ್ ಮಾಡಿದ್ಮೇಲೆ ಅಲ್ಲಿ ಮತ್ತೆ ನಿಮ್ಗೆ ಚಿಕ್ಕ ಅಸೆಸ್ಮೆಂಟ್, ಪ್ರಾಡಕ್ಟ್ ಬಗ್ಗೆ ನಾಲೆಜ್, ಅದ್ರ ಬಗ್ಗೆ ಮತ್ತೆ ಒಂದು ಟೆಸ್ಟ್, ಮೋಕ್ ಕಾಲ್ ಅನ್ನೋದೆಲ್ಲ ಇರುತ್ತೆ. ಅದನ್ನೆಲ್ಲ ನೀವು ಪಾಸ್ ಮಾಡ್ಲೇಬೇಕು. ಆಮೇಲೆ ನಿಮ್ಗೆ ಈ ತರ ಟಾಸ್ಕ್ ಬರುತ್ತೆ. ಸೊ ಎಲ್ರಿಗೂ ರೆಡ್ ಬಸ್ ಟಾಸ್ಕ್ ಸಿಗುತ್ತೆ ಅನ್ನಕ್ಕಾಗಲ್ಲ, ಕೆಲವೊಬ್ರಿಗೆ ಬೇರೆ ಬೇರೆ ಟಾಸ್ಕ್ ಕೂಡ ಸಿಗ್ಬೋದು. ಸೊ ಅದ್ ಯಾವ ತರ ಅಂದ್ರೆ ಡಿಪೆಂಡ್ ಆಗುತ್ತೆ ಆ ಟೈಮಲ್ಲಿ ಯಾವ ಟಾಸ್ಕ್ ಇರುತ್ತೆ ಅದ್ರ ಮೇಲೆ. ಸೊ ನನಗ್ ಬಂದು ಕನ್ನಡ ಮಾತಾಡ್ತೀನಿ. ಸೊ ನಾನು ಹುಟ್ಟಿರೋದು ಬೆಳೆದಿರೋದೆಲ್ಲ ಮ್ಯಾಂಗ್ಳೂರಲ್ಲಿ, ಆದ್ರಿಂದ ಕನ್ನಡ ಬಂದು ಪರ್ಫೆಕ್ಟ್. ಸೊ ಮಲಯಾಳಂ ನಾನು ಮನೇಲಿ ಮಾತಾಡೋ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಮಲಯಾಳಂ ಬರುತ್ತೆ, ತಮಿಳ್, ತೆಲುಗು, ಹಿಂದಿ, ಇಂಗ್ಲಿಷ್. ಸೊ ಇಷ್ಟು ಲ್ಯಾಂಗ್ವೇಜ್ ನಂಗೆ ಬರುತ್ತೆ. ಸೊ ನಾನು ಎಲ್ಲಾ ಲ್ಯಾಂಗ್ವೇಜ್ ಅಪ್ಡೇಟ್ ಮಾಡಿದ್ದೆ. ಸೊ ಇವಾಗ ನನಗೆ ಸಿಕ್ಕಿರೋ 2 ಟಾಸ್ಕ್ ಬಂದು ತಮಿಳ್ ಅಂಡ್ ತೆಲುಗು. ಸೊ ನಿಮಗೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಬರುತ್ತೆ ಅಂತ ನೀವು ಅಪ್ಡೇಟ್ ಮಾಡ್ತೀರೋ ಆ ಲ್ಯಾಂಗ್ವೇಜ್ ಅಲ್ಲಿ ಆ ಟೈಮಲ್ಲಿ ಡೇಟಾ ಇದ್ರೆ ಖಂಡಿತವಾಗ್ಲೂ ನಿಮ್ಗೆ ಅದು ಅಸೈನ್ ಆಗುತ್ತೆ. ಸೊ ಓಕೆ, ಯಾವ ತರ ಅರ್ನಿಂಗ್ಸ್ ಮಾಡ್ಬೋದು ಇದ್ರಲ್ಲಿ ಅಂದ್ರೆ ನೀವಿಲ್ಲಿ ನೋಡ್ತಾ ಇರ್ಬೋದು ಅಲ್ವಾ. ಸೊ ನಿಮಗೆ 1 ಅವರ್ಗೆ 9400 ಕಾಯಿನ್ಸ್ ತನಕ ನೀವು ಅರ್ನ್ ಮಾಡ್ಬೋದು. 1 ಅವರಲ್ಲಿ 9400 ಕಾಯಿನ್ಸ್ ಅಂದ್ರೆ ಒನ್ ಕಾಯಿನ್ ಈಕ್ವಲ್ಸ್ 100 ಕಾಯಿನ್ಸ್ ಈಕ್ವಲ್ ಟು ₹1. ಸೊ ನಿಮಗೆ ನಾನು ಹೇಳ್ತಿರೋದು ಗೊತ್ತಾಗ್ತಿಲ್ಲ ಅಂದ್ರೆ ನೋಡಿ ನಾನು ತೋರಿಸ್ತೀನಿ. 100 ಕಾಯಿನ್ಸ್ ಈಕ್ವಲ್ಸ್ ಟು ₹1. ಸೊ 9400 ಕಾಯಿನ್ಸ್ ಡಿವೈಡೆಡ್ ಬೈ 100. ಸೊ ನೀವು 1 ಗಂಟೆಗೆ ₹94 ವರ್ಕ್ ಮಾಡ್ಬೋದು. ಸೊ ಇದು ಬಂದು ಮಾರ್ನಿಂಗ್ 9 ಟು ಈವ್ನಿಂಗ್ 9 ಇರುತ್ತೆ. ಸೊ ಮಾರ್ನಿಂಗ್ 9 ಇಂದ ಈವ್ನಿಂಗ್ 9 ನಾನು ಹೇಳ್ತಾ ಇಲ್ಲ. ನಾರ್ಮಲ್ ಆಗಿ ಕಾಲೇಜ್ ಟೈಮ್ ಎಲ್ಲ ಇಷ್ಟು 4 ಗಂಟೆಗೆ ಮುಗಿಯುತ್ತೆ. ಸೊ ನೀವು ಆ 4 ಗಂಟೆಯಿಂದ 5, 6, 7, 8, 9, ಸೊ 5 ಗಂಟೆ ಟೈಮ್ ಸಿಗುತ್ತೆ. 5 ಗಂಟೆಲಿ ನಾನು 1 ಅವರ್ ಲೆಸ್ ಮಾಡ್ತೀನಿ, ಬರೀ 4 ಗಂಟೆ ತಗೊಳ್ತೀನಿ. ಸೊ ನೀವು ಬರೀ 4 ಗಂಟೆ ವರ್ಕ್ ಮಾಡಿದ್ರೆ ನಿಮ್ಗೆ ನೋಡಿ ₹376 ತನಕ ನೀವು ಅರ್ನ್ ಮಾಡ್ಬೋದು. ಓಕೆನಾ. ಸೊ ಯಾ, ಇಲ್ಲಿ ನೋಡಿ ನಿಮಗೆ ಮೆನ್ಷನ್ ಆಗಿದೆ ಯಾವ ಕಾಲಿಗೆ ನಿಮಗೆ ಎಷ್ಟೆಷ್ಟು ಕಾಯಿನ್ ಸಿಗುತ್ತೆ ಅಂತ. ಸೊ ಇಲ್ಲಿ ಎಲ್ಲಾನು ಮೆನ್ಷನ್ ಆಗಿದೆ. ಸೊ ನೀವು ಅನ್ಕೋಬಹುದು ಏನಪ್ಪ ಇಷ್ಟಿಷ್ಟು ಕಮ್ಮಿ ಕಾಯಿನ್ಸ್ ಇದೆಯಾ ಅಂತ. ಖಂಡಿತವಾಗ್ಲಿಲ್ಲ, ನಿಮಗೆ ಮಿನಿಮಮ್ 180 to 170 ಕಾಯಿನ್ಸ್ ತನಕ ಸಿಗುತ್ತೆ. ಸೊ ಲೈವ್ ಪ್ರೂಫ್ ಬಂದು ನಾನು ತೋರಿಸ್ತೀನಿ ನೋಡಿ, ಇದು ನಾನು ತೆಗ್ದಿರೋಂಥ ಕಾಲ್ಸ್. ಸೊ ನೀವು ಇಲ್ಲಿ ನೋಡ್ಬೋದು 170, 160, 170, 160, 180, 255, 255, 255, 180. ಸೊ ಇದ್ರ ಮೇಲೆ ನಿಮಗೆ ಕಾಯಿನ್ ಸಿಗುತ್ತೆ. ಬಟ್ ಇದೆಲ್ಲ ಬಂದು ಯಾವ ತರ ಕಾಯಿನ್ಸ್ ಕ್ಯಾಲ್ಕುಲೇಟ್ ಆಗುತ್ತೆ ಅಂದ್ರೆ ನೀವು ಅಲ್ಲಿ ಕೊಡುವಂತ ಡಿಸ್ಪೊಸಿಷನ್. ನಾನು ಇಲ್ಲೇ ಹೇಳಿದಂತೆ ಇಲ್ಲಿ ನೋಡಿ ಆಲ್ರೆಡಿ ಇಲ್ಲಿ ಅಪ್ಡೇಟ್ ಆಗಿದೆ. ಸೊ ಡಿಸಪಾಯಿಂಟೆಡ್ ಕಸ್ಟಮರ್, ರೇಟಿಂಗ್ ಕೊಡಕ್ ರೆಡಿನೇ ಇಲ್ದಿರೋ ಕಸ್ಟಮರ್ ಅಂದ್ರೆ ನೀವು ಅದನ್ನ ಅಲ್ಲಿ ಅಪ್ಡೇಟ್ ಮಾಡ್ತೀರಾ, ಅಂದ್ರೆ ಚಿಕ್ಕ ಕ್ಲಿಕ್ ಮಾಡೋದಿರುತ್ತೆ. ಸೊ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಸೊ 1 ಸೆಕೆಂಡ್ ವೇಟ್ ಮಾಡಿ. ಸೊ ಕಾಲ್ ನಾನು ಕೊಡ್ತಾ ಇದ್ದೀನಿ. ಓಕೆ, ನಾನು ಮೊಬೈಲ್ ಒಂದು ಫ್ಲೈಟ್ ಮೋಡಲ್ಲಿ ಹಾಕಿರೋದಕ್ಕೆ ಕಾಲ್ ಮಾಡಕ್ ಆಗ್ತಾ ಇಲ್ಲ. 1 ಸೆಕೆಂಡ್.
ಕಾಲ್ ಮಾಡ್ತಿರೋದ್ರಿಂದ ನಾನು ಕಟ್ ಮಾಡ್ತೀನಿ. ಬಟ್ ನಾನು ಇದನ್ನ ನಿಮಗೆ ತೋರ್ಸಕ್ಕೋಸ್ಕರ ಡಯಲ್ ಮಾಡಿದ್ರಿಂದ ಕಾಲ್ ಕಟ್ ಮಾಡಿರೋದು. ಬಟ್ ನೀವು ಯಾವುದೇ ಕಾರಣಕ್ಕೂ ಈ ತರ ಮಾಡಕ್ ಹೋಗ್ಬೇಡಿ. ಅವ್ರ ಹತ್ರ ಮಾತಾಡಿನೇ ನೀವು ಕಾಲ್ ಕ್ಲೋಸ್ ಮಾಡಿ. ಓಕೆನಾ? ಸೊ ನಾನು ನಿಮ್ಗೆ ಇದು ಲರ್ನಿಂಗ್ ಪರ್ಪಸ್ಗೋಸ್ಕರ ಈ ತರ ಮಾಡಿದ್ದೀನಿ. ನೀವು ಯಾವುದೇ ಕಾರಣಕ್ಕೆ ಈ ತರ ಮಾಡ್ಬಿಡಿ. ಈ ತರ ಮಾಡೋದ್ರಿಂದ ನಿಮ್ಮ ಐಡಿ ಬ್ಲಾಕ್ ಆಗೋ ಚಾನ್ಸಸ್ ಬಂದು ತುಂಬಾ ಜಾಸ್ತಿ ಇರುತ್ತೆ. ಸೊ ನೋಡಿ, ನೀವು ಇಲ್ಲಿ ಲೀಡ್ ಇನ್ಫಾರ್ಮೇಶನ್ ಸಿಗುತ್ತೆ ನಿಮ್ಗೆ. ಲೀಡ್ ಇನ್ಫಾರ್ಮೇಶನ್ ಅಲ್ಲಿ ಕಸ್ಟಮರ್ ನೇಮ್, ಕಸ್ಟಮರ್ ಮೇಲ್ ಐಡಿ, ಕಸ್ಟಮರ್ ಎಲ್ಲಿಂದ ಹತ್ತಿದ್ರು, ಎಲ್ಲಿಗೆ ಹೋಗಿ ಇಳಿದಿದ್ದಾರೆ. ಗಾಂಧಿಪುರಂ ತಮಿಳ್ನಾಡಿಂದ ಹೋಗಿ ಮೆಜೆಸ್ಟಿಕ್ ಬ್ಯಾಂಗ್ಳೂರ್ ಬಂದು ಇಳಿದಿದ್ದಾರೆ. ಸೊ ಯಾವ ದಿನ, ಓಕೆನಾ? ಸೊ ಇಲ್ಲಿ ಬಂದು ನಿಮ್ಗೆ FAQ ಸಿಗುತ್ತೆ ನೋಡಿ. ಓಕೆನಾ? ಕಸ್ಟಮರ್ ಏನಾದ್ರು ಅಡಿಷನಲ್ ಕನ್ಸರ್ನ್ ಇದ್ರೆ ನೀವು ಏನ್ ಮಾಡ್ಬೇಕು ಅಂತ. ಸೊ ಸ್ಕ್ರಿಪ್ಟ್ ಬಂದು ನಿಮ್ಗೆ ಇಲ್ಲಿದೆ. ಸೊ ಇದು ತಮಿಳ್ ಆಗಿರೋದ್ರಿಂದ ಬಂದು ಸ್ಕ್ರಿಪ್ಟ್ ತಮಿಳಲ್ಲಿದೆ. ಬಟ್ ನೀವು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಯಾವ ಲ್ಯಾಂಗ್ವೇಜ್ ಅಲ್ಲಿ ತಗೊಳ್ತೀರಾ ಆ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ ಸ್ಕ್ರಿಪ್ಟ್ ಅಲ್ಲಿ ಇರುತ್ತೆ. ಸೊ ನಾನು ಇವಾಗ ಕಸ್ಟಮರ್ ಇನ್ ಕೇಸ್ ನಾನು ಕಾಲ್ ಆನ್ಸರ್ ಮಾಡಿದ್ರೆ ನಾನು ಇಲ್ಲಿ ಸ್ಪೀಕಿಂಗ್ ಅಂತ ಹಾಕಿದ್ಮೇಲೆ ಇಲ್ಲಿ ಬರುತ್ತೆ ನಂಗೆ. ಸೊ ಇಲ್ಲಿ ರೇಟಿಂಗ್ ಕೇಳಬೇಕು. ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಗುಡ್ ಇದೆ ಅಂದ್ರೆ ನಾನು ಗುಡ್ ಕೊಡ್ತೀನಿ. ಸೊ ಕಾಲ್ ಕ್ಲೋಸಿಂಗ್ ಕೊಟ್ಟು ಇಲ್ಲಿ ಕ್ಲೋಸ್ ಮಾಡ್ತೀನಿ. ಸೊ ಆ ಥರ ನೀವು ಇನ್ ಕೇಸ್ ಕಸ್ಟಮರ್ ಬೇರೆ ಏನಾದ್ರು ಹೇಳಿದ್ರೆ ನೀವೆಲ್ಲ ಸೆಲೆಕ್ಟ್ ಮಾಡ್ಕೋಬಹುದು. ನೋಡಿ ಇಲ್ಲಿ ನಿಮ್ಗೆಲ್ಲ ಆಪ್ಷನ್ ಇದೆ. ಟಾರ್ಗೆಟ್ ಲೀಡ್ ನಾಟ್ ಅವೈಲೇಬಲ್, ಅವ್ರಿಲ್ಲ, ಕಾಲ್ ಕಟ್ ಆಯ್ತು, ಆಲ್ರೆಡಿ ಮಾತಾಡಿದ್ದಾರೆ, ಆಲ್ಟರ್ನೇಟಿವ್ ನಂಬರ್ ಇದೆ, ಇನ್ಕರೆಕ್ಟ್, ಲ್ಯಾಂಗ್ವೇಜ್ ಇಶ್ಯೂ, ಇಲ್ಲ ರಾಂಗ್ ನಂಬರು, ಟೆಸ್ಟ್ ಕಾಲು, ಟೆಕ್ನಿಕಲ್ ಇಶ್ಯೂ, ಇನ್ಮೇಲೆ ಕಾಲ್ ಮಾಡಬೇಡ ಅಂತ ಹೇಳ್ತಿದ್ದಾರೆ, ಇಲ್ಲ ಫೋನ್ ನಾಟ್ ಕನೆಕ್ಟೆಡ್ ಅಲ್ಲಿ ನೋಡಿ ಇನ್ವ್ಯಾಲಿಡ್, ನಾಟ್ ಆನ್ಸರ್ಡ್. ನಾನು ಬಂದು ಫೋನ್ ನಾಟ್ ಆನ್ಸರ್ಡ್ ಅಂತ ಹಾಕ್ತಾ ಇದ್ದೀನಿ. ಸಬ್ಮಿಟ್ ಮಾಡಿದೆ. ಓಕೆನಾ? ಸೊ ಕಾಲ್ ಸಬ್ಮಿಟೆಡ್ ಸಕ್ಸಸ್ಫುಲಿ. ಸೊ ಇದು ನನಗೆ ಅಪ್ಡೇಟ್ ಆಗೋಕ್ಕೆ ಒಂದು 2 ಮಿನಿಟ್ಸ್ ಟೈಮ್ ತಗೊಳುತ್ತೆ ಅಷ್ಟೇ. ಸೊ ಲಾಸ್ಟ್ ಕಾಯಿನ್ ಬಂದು ನನಗೆ ಇಲ್ಲಿ 170 ಇತ್ತು. ಸೊ 2 ಮಿನಿಟ್ಸ್ ವೆಯ್ಟ್ ಮಾಡಿ, ಅದು ಮತ್ತೆ ಅಪ್ಡೇಟ್ ಆಗುತ್ತೆ. ಸೊ ಓಕೆ, ಸೊ ಈ ಥರ ಬಂದು ವರ್ಕ್ ಇರುತ್ತೆ. ಸೊ ಇಂಟ್ರೆಸ್ಟೆಡ್ ಯಾರಾದರೂ ಇದ್ದರೆ ಪ್ಲೀಸ್ ಇದನ್ನ ನೀವು ಯೂಸ್ ಮಾಡಿ. ಸೊ ಇದ್ರಲ್ಲಿ ನಿಮಗೆ ರೆಫರಲ್ ಬೋನಸ್ ಕೂಡ ಸಿಗುತ್ತೆ ನೋಡಿ. ಇನ್ ಕೇಸ್ ನೀವು ನಿಮ್ಮ ಫ್ರೆಂಡ್ಸನ್ನ ರೆಫರ್ ಮಾಡ್ತಿದ್ದೀರಾ ಅಂದರೆ 5000 ಕಾಯಿನ್ ಸಿಗುತ್ತೆ ನಿಮಗೆ. ಸೊ ನೀವು ಅವ್ರು ರೆಫರ್ ಮಾಡಿದ ತಕ್ಷಣ ಅವರು ಇನ್ಸ್ಟಾಲ್ ಮಾಡಿ ಇನ್ ಕೇಸ್ ಏನಾದರೂ ಅರ್ನಿಂಗ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ, ಮೀನ್ಸ್ ಕಾಯಿನ್ಸ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಅವರಿಗೂ ಕಾಯಿನ್ಸ್ ಸಿಗುತ್ತೆ, ಅವ್ರಿಗೂ ರೆಫರಲ್ ಬೋನಸ್ ಸಿಗುತ್ತೆ, ನಿಮಗೂ ಸಿಗುತ್ತೆ. ಸೊ ಮಿಸ್ ಮಾಡಬೇಡಿ ಇದನ್ನ ಅಂತ ಹೇಳ್ತಾ ಇದ್ದೀನಿ ನಾನು. ಸೊ ನೋಡಿ, ಇವಾಗ ಲಾಸ್ಟ್ 170 ಇತ್ತು, ಇವಾಗ ನಾನು ತೆಗೆದಿರೋದು 180 ಕಾಯಿನ್ಸ್ ಆ್ಯಡ್ ಆಗಿದೆ. ಸೊ ಈ ಥರ. ಸೊ ಸಿಂಪಲ್ ಟಾಸ್ಕ್, ಸಿಂಪಲ್ ಆಗಿ ಮಾಡ್ಬೋದು. ಸಿಂಪಲ್ KYC ಅಪ್ಡೇಟ್ ಮಾಡಿದ್ರೆ ನಿಮ್ಮ ಅಕೌಂಟಿಗೆ ನೀವು ಅಮೌಂಟ್ನ ರಿಡೀಮ್ ಮಾಡ್ಕೋಬಹುದು. ಸೊ ಇಷ್ಟೇ ನನ್ನ ಕಡೆಯಿಂದ. ಸೊ ಹಾಗೆ ಏನು ಅಂತ ಅಂದ್ರೆ ಇವತ್ತಿನ ನಾನು ಅನ್ಕೊಳ್ತಿರೋದು ಏನು ಅಂದ್ರೆ 100 ಡೇಸ್ ತನಕ ಜಾಬ್ ರಿಲೇಟೆಡ್ ವಿಡಿಯೋಸ್ನ ಪೋಸ್ಟ್ ಮಾಡೋಣ. 100 ಡೇಸ್ ಚಾಲೆಂಜ್ ನಾನೇ ತಗೊಳ್ಳೋಣ ಅಂತಿದ್ದೀನಿ. ಸೊ ನಿಮ್ಮೆಲ್ಲರ ಆಶೀರ್ವಾದ, ಸಪೋರ್ಟ್ ಇದೇ ತರ ನನ್ನ ಮೇಲೆ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇನ್ ಕೇಸ್ ನೀವು ಕೆಲ್ಸಕ್ಕೆ ಇಂಟ್ರೆಸ್ಟೆಡ್ ಇಲ್ಲ ಅಂದ್ರೆ, ಯಾರಾದ್ರೂ ಪಾರ್ಟ್ ಟೈಮ್ ಆಗಿ ಏನಾದ್ರು ಮಾಡೋಣ ಅಂತ ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಈ ವಿಡಿಯೋನ ರೆಫರ್ ಮಾಡಿ. ಬಿಕಾಸ್ 1 ರೂಪೀಸ್ ಕೂಡ ಇನ್ವೆಸ್ಟ್ ಮಾಡದೆ ಅವ್ರು ಫ್ರೀ ಟೈಮಲ್ಲಿ ಮಾಡ್ಬೋದು ಅನ್ನೋಂಥ ವರ್ಕ್ ಇದು. ಥ್ಯಾಂಕ್ ಯು.